ಮೆಣಸಗಿ ಗ್ರಾಮದಲ್ಲಿ ರೈತರ ಬೃಹತ್ ಜಾಗೃತಿ ಸಮಾವೇಶ ಕುರಿತು ಪೂರ್ವಭಾವಿ ಸಭೆ. ಗದಗ ಜಿಲ್ಲಾ ರೋಣ ತಾಲೂಕಿನ ಮೆಣಸಗಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಮತ್ತು ರೈತ ಒಕ್ಕೂಟಗಳ ನೇತೃತ್ವದಲ್ಲಿ ದಿನಾಂಕ 25ರಂದು ರೈತರ ಬೃಹತ್ ಜಾಗೃತಿ ಸಮಾವೇಶ ಕುರಿತು ಪೂರ್ವಭಾವಿ ಸಭೆಯನ್ನು ಮೆಣಸಗಿ ಗ್ರಾಮದ ಶ್ರೀ ಶರಣಬಸವೇಶ್ವರ ವೇದಿಕೆಯಲ್ಲಿ ಆಯೋಜಿಸಲಾಗಿತ್ತು. ಮಹಾದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿಯಾಗಬೇಕು. ಬೆಳೆ ಪರಿಹಾರ, ಬೆಳೆಹಾನಿ ಘೋಷಣೆ ಮಾಡಬೇಕು. ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಗೊಳಿಸಬೇಕು. ಕೊಳಚೆ ಕಾಲುವೆ ದುರಸ್ತಿ ಅಭಿವೃದ್ಧಿಪಡಿಸುವುದು. ಕೆಬಿ ಕೊಡುವ 7 ತಾಸು ವಿದ್ಯುತ್ನ್ನು 10 ತಾಸುಗಳವರೆಗೆ ಏರಿಸುವ ಕುರಿತು. ಸಹಕಾರಿ ಬ್ಯಾಂಕಿನಿಯದ 0% ಬಡ್ಡಿದರದಲ್ಲಿ 5 ಲಕ್ಷದವರೆಗೆ ಕೃಷಿ ಸಾಲ ಸೌಲಭ್ಯ ಕುರಿತು ರೈತರ ಬೃಹತ್ ಜಾಗೃತ ಸಮಾವೇಶವನ್ನು ಇದೇ ದಿನಾಂಕ 25ರಂದು ಶ್ರೀ ಶರಣಬಸವೇಶ್ವರ ವೇದಿಕೆ ಮೆಣಸಗಿ ಗ್ರಾಮದಲ್ಲಿ ಹಮ್ಮಿಕೊಳ್ಳುವ ಕುರಿತು ಈ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ನಿಂಗಬಸಪ್ಪ ಮುದೇನೂರ, ಈರಣ್ಣ ವಿ ಅಂಗಡಿ, ಈರಣ್ಣ ದೇಸಾಯಿ, ಅನಿಲಕುಮಾರ ಅಂಗಡಿ, ಪ್ರವೀಣ ಕುಲಕರ್ಣಿ, ಮಲ್ಲಪ್ಪ ಕಳ್ಳಿಮನಿ, ಶಾಂತಗೌಡ ಬೋಲಗೌಡರ, ರಾಮನಗೌಡ ಹಿರೇಗೌಡರ, ಯಲ್ಲಪ್ಪ ಎಲಿಗಾರ, ಹರೀಶ ಪತ್ತಾರ, ಶೇಖಪ್ಪ ಕತ್ತಿ, ನಿಂಗಪ್ಪ ಬಾದಾಮಿ, ಸಿದ್ದಿಂಗಪ್ಪ ಪಟ್ಟಣಶೆಟ್ಟಿ, ಕುಮಾರ ಮಠಪತಿ, ನಾಗರಾಜ ಹಿರೇಗೌಡರ, ರಾಜು ಹೊಸಮನಿ, ದ್ಯಾವನಗೌಡ ಬೋಲಗೌಡರ, ರುದ್ರಗೌಡ ಶೇಖರಗೌಡ ಬೋಲಗೌಡರ, ಕೇದರಗೌಡ ಭರಮಗೌಡರ, ಚಂದ್ರು ಬದಾಮಿ, ಶಿವಪ್ಪ ಹೊಸಮನಿ ಸೇರಿದಂತೆ ರೈತರು, ರೈತ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತ ಒಕ್ಕೂಟಗಳ ನೇತೃತ್ವದಲ್ಲಿ ನಾವು ಮಂಗಳವಾರ ದಿವಸ 25ನೇ ತಾರೀಕು 2026ರಂದು ರೈತರ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ರೈತರ ಸಮಸ್ಯೆಗಳ ಸಲುವಾಗಿ ನಾವು ಈ ಸಮಾವೇಶವನ್ನು ಅಧಿಕಾರಿಗಳನ್ನು ಕರೆಸಿ ಅವರ ಜೊತೆ ನಾವು ಯಾವ ರೀತಿ ನಮಗೆ ಅವ್ರ ಕೆಲಸ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಮತ್ತು ರೈತರನ್ನು ನಾವೆಲ್ಲರೂ ಕೂಡಿಕೊಂಡು ಈ ಸಮಾವೇಶವನ್ನು ಮಾಡ್ತಾಯಿದ್ದು, ಸುತ್ತಮುತ್ತಲಿನ ಸುಮಾರು 25 ಹಳ್ಳಿ ಜನರು ಹಾಗೂ ನಮ್ಮ ರಾಜ್ಯ ರೈತ ಸಂಘದ ಮುಖಂಡರುಗಳು, ಶಶಿಕಾಂತ್ ಗುರೂಜಿ, ಚಿಂಚಲಿ ಸ್ವಾಮಿಗಳು ಹಾಗೂ ಚಿನ್ನಪ್ಪ ಪೂಜಾರಿಯವರು ಹಾಗೂ ತಾಲೂಕಾ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಅವತ್ತು ಎಲ್ಲರೂ ಬರ್ತಾಯಿದ್ದು, ತಾವು ಎಲ್ಲ ಸುತ್ತಮುತ್ತಲಿನ ಗ್ರಾಮದ ರೈತರು, ನಮ್ಮೂರು ಗ್ರಾಮದ ರೈತರು ಎಲ್ಲರೂ ಇದನ್ನು ಒಗ್ಗೂಡಿ ಸಮಾವೇಶವನ್ನು ಒಂದು ಒಳ್ಳೆಯ ರೀತಿಯ ರೈತರು ಹಾಗೂ ಅಧಿಕಾರಿಗಳ ಜೊತೆ ನಾವು ಯಾವ ರೀತಿಯಾಗಿ ನಮ್ಮ ಊರಿನ ಕೆಲಸಗಳನ್ನು ನಾವು ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಮಾವೇಶವನ್ನು ಮಾಡ್ತಾಯಿದ್ವಿ. ನನ್ನ ಹೆಸರು ಪ್ರವೀಣ್ ತಮ್ಮಾಜಿ ಕುಲಕರ್ಣಿ. ನಮಸ್ಕಾರ ರೀ. ನಾನು ಯುವನಟ ಹರೀಶ್ ವಿ ಪತ್ರಮಾಡೋ ನಮಸ್ಕಾರಗಳು. ನಾನಿಲ್ಲೇ ಮೆಣಸಿಗೆ ಪಕ್ಕ ಶಿರೋಳ ಗ್ರಾಮದವ. ಈಗ ಏನಾಗ್ಬಿಟ್ಟತಿ ಅಂತಂದ್ರೆ, ಈ ಯಾಕೆ ಸಮಾವೇಶ ಕರೆದ್ರೆ ಅಂದರೆ ಹಿರಿಯರು ಎಲ್ಲ ರೈತರು ಕೂಡಿ ಪ್ರೆಸೆಂಟಾಗಿ ಏನಾಗ್ಬಿಟ್ಟತಿ ಅಂತಂದ್ರೆ, ರೈತರಿಗೆ ಬೆಳೆ ಬರೋಕ್ಕಿಂತ ಮೊದಲೇ ಬೆಳೆಯನ್ನು ಅದರ ಬೆಲೆಯನ್ನು ಏರಿಕೆ ಮಾಡ್ತಾರೆ. ಬೆಳೆ ಇನ್ನೇನು ಕೊಡುವಂಥ ಸಂದರ್ಭದೊಳಗೆ ಬಂದಾಗ ಆ ಬೆಲೆಯನ್ನು ಕಡಿಮೆ ಮಾಡುವುದು ಆಗಿರ್ಬೋದು. ಹಾಗೆ ಮಹದಾಯಿ ಕಳಸಾ ಬಂಡೂರಿ ಹೋರಾಟದ ಅದೊಂದು ವಿಷಯವನ್ನು ಇಟ್ಟು, ಮತ್ತು KEB ಅವ್ರ ಕಡೆಗೆ ಒಂದು 7 ತಾಸು ಕರೆಂಟ್ ಕೊಡೋದನ್ನು ಒಂದು ಇನ್ನೊಂದು 2-3 ತಾಸು ಹೆಚ್ಚಿಗೆ ಕೊಡಲಿ ಅನ್ನೋ ಥರ ಒಂದು ಎಲ್ಲ ರೈತರನ್ನು ಸಭೆ ಕರೆದಾರೆ. 25ನೇ ತಾರೀಕು ಮಂಗಳವಾರ ಎಲ್ಲ ಅಧಿಕಾರಿಗಳು ಬರತ್ತಾರ. ಮತ್ತು ಶಶಿಕಾಂತ್ ಗುರೂಜಿ ಅವರು ಬರತ್ತಾರ, ನಮ್ಮ ಮತ್ತು ಚಿಂಚಲಿ ಮಠದ ಅಜ್ಜರು ಬರತ್ತಾರ, ಮತ್ತು ವಾಟ್ನಾಳ್ ನಾಗರಾಜ್ ಸರ್ ಕೂಡ ಬರತ್ತಾರ, ಮುದೇಪಜ್ಜಾರ್ ನಮ್ಮ ಮೆಣಸಿಗೆ ಗ್ರಾಮದ ಲಿಂಗೇಶ್ವರ ಮಠದ ಗುರುಗಳು ಕೂಡ ಬರಾಕತ್ತಾರ. ತಾವೆಲ್ಲರೂ ಕೂಡ ಬಂದು ಈ ನಮ್ಮ ಯಾವುದೇ ರೈತರಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ನಮ್ಮ ರೈತರು ಒಂದು ದಿನ ನೆಗಲ ಮುಟ್ಲಿಕ್ಕಂದ್ರೆ, ಒಂದು ದಿನ ಬೆಳೆಯನ್ನು ಬೆಳೀಲಿಕ್ಕಂತಂದ್ರೆ ನಾವು ಒಟ್ಟಿಗೆ ಮಣ್ಣು ತಿನ್ನಬೇಕಾಗತ್ತೆ ಅನ್ನೋದು ಯಾರಿಗೂ ಅರಿವಿಲ್ಲ. ಆ ಅರಿವು ಬರಲಿ. ಯಾಕಂತಂದ್ರೆ ನಮ್ಮ ರೈತರೆಲ್ಲ ಕೂಡ್ಕೊಂಡು ಯಾಕೆ ಈ ಒಗ್ಗಟ್ಟು ಮಾಡಕತ್ತಾರೆ ಅಂತಂದರೆ, ಈಗ ರೈತರಿಗೆ ನಿಜವಾದ ಬೆಲೆ ಅನ್ನೋದು ಒಂಚೂರು ಕಡಿಮೆ ಆಗಿಬಿಟ್ಟೈತಿ. ಈಗ ಪ್ರೆಸೆಂಟಿನೊಳಗೆ ಏನಾಗ್ಬಿಟ್ಟೈತೆ ಅಂದರೆ, ನಿಖರವಾದ ಬೆಳೆಗೆ ಬೆಲೆನೇ ಇಲ್ಲ. ಹಾಗಾಗಿ ಎಷ್ಟೋ ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ದಕ್ಕೆ ಒಂದು 400-500 ರೂಪಾಯಿ ಅಷ್ಟೇ ಏರಿಕೆ ಮಾಡಿದರು ಕಬ್ಬಿನ ಬೆಲೆಯನ್ನು. ಮೊದಲು ಇದ್ದಿದ್ದು 2000 ಏನೋ ಚಿಲ್ಲರೆ ಇತ್ತು.
ಹಾಗಾಗಿ ಇದು ಕೂಡ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ, ನಮ್ಮ ಎಲ್ಲ ರೈತರಿಗೊಂದು ಒಳ್ಳೆಯದನ್ನು ತೊಗೊಂಬರಲಿ. ಈಗ ನಾವು ಕೂಡ ಶಾರ್ಟ್ ಫಿಲ್ಮ್ ಮಾಡಾಕತ್ತೀವಿ ರೈತರ ಬಗ್ಗೆ, ಎಲ್ಲರೂ ಕೂಡ ನೋಡ್ರಿ. ನಮ್ಮ ಶಿವ ಹೊಸಮಠ ಅಂತೇಳಿ, ಮಣ್ಣಿನ ಮಗ ಅಂತೇಳಿ, ರೈತರಿಗೊಂದು ಬೆಂಬಲ ಬೆಲೆ ಬರಲಿ ಅಂತೇಳಿ ನಾವು ಕೂಡ ಒಂದು ಹೋರಾಟವನ್ನು ಮಾಡೋಣ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಾಳೆ 25ನೇ ತಾರೀಕು ಮಂಗಳವಾರ ನಮ್ಮ ಶರಣಬಸವೇಶ್ವರ ವೇದಿಕೆ ಮೆಣಸಿಗೆ ಎಲ್ಲರೂ ನಾನು ಕೂಡ ಬರಾಕತ್ತೀನಿ. ಎಲ್ಲೆಲ್ಲಿದ್ದನ ಎಲ್ಲರೂ ಕೂಡ ಬರಾಕತ್ತಾರ. ಹೋರಾಟಗಾರರು, ಪಾರಂಪರಿಕ ಹೋರಾಟಗಾರರು ಕೂಡ ಬರಾಕತ್ತಾರ. ಯಾರ್ಯಾರು ಸ್ಪೀಚ್ ಇದ್ದವರು ಕೂಡ ಬರಾಕತ್ತಾರ. ಎಲ್ಲ ರೈತರಿಗೊಂದು ಒಳ್ಳೆಯ ಬೆಲೆ ಸಿಗಲಿ, ರೈತರಿಗೊಂದು ಒಳ್ಳೆಯ ಸ್ಥಾನಮಾನ ಸಿಗಲಿ. ಈಗ ಆಲ್ರೆಡಿ ಐತಿ. ಒಬ್ಬ ರೈತ ಬದುಕಿದ್ದು ತನ್ನ ಭೂಮಿಗಾಗಿ ಹೊರತು ಎಲ್ಲರೂ ಬದುಕಲಿ ಅಂತ ಬದುಕಾಕತ್ತಾರ. ಸಿಟಿಯಾಗಿದ್ದವ್ರು ಗೆದ್ದಿಲ್ಲ, ಹಳ್ಳಿಯಾಗಿದ್ದರೆ ಅದು ಸೋತಿಲ್ಲ. ರೈತರ ಬದುಕಿರೋದು ಈ ಮಣ್ಣಿನಲ್ಲಿ. ಈ ಭೂಮಿ ತಾಯಿ ನಂಬಿದ ರೈತನನ್ನು ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ನನ್ನ ಮಾತನ್ನು ಏನೋ ತಪ್ಪಿದ್ರೆ ಮೀಡಿಯಾದ್ರೆ ನನ್ನ ಬೈಲಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ತಪ್ಪಿದ್ರೆ ಕಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾನು ಮೆಣಸಿ ಗ್ರಾಮದ ರೈತ ಈರಪ್ಪ ಅಂಗಡಿ. ನಾವು ಈಗ ಪತ್ರಿಕಾ ಮಾಧ್ಯಮದವ್ರಿಗೆ ತಿಳಿಸೋದೇನೆಂದ್ರೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಒಕ್ಕೂಟಗಳ ನೇತೃತ್ವದಲ್ಲಿ ನಮ್ಮ ಮೆಣಸಿಗೆ ಗ್ರಾಮದೊಳಗೆ ರೈತರ ಬೃಹತ್ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು, ಈ ಸಮಾವೇಶಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರು, ಶಶಿಕಾಂತ್ ಗುರೂಜಿಯವರು, ಶಿವಪ್ರಸಾದ ದೇವರು, ಉತ್ತರಾದಿ ಮಠ ಅಲ್ಲಂಪ್ರಭು ಸಂಸ್ಥಾನ ಚಿಂಚಣಿ, ಹಾಗೂ ನಮ್ಮ ರೈತ ಸಂಘದ ಅನೇಕ ಮುಖಂಡರು ದಿನಾಂಕ 25ರಂದು ಮಂಗಳವಾರ ದಿವಸ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾರೆ. ಸುತ್ತಮುತ್ತ 25 ಹಳ್ಳಿ ರೈತರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಹಾಗೂ ನಮ್ಮ ರೈತರ ಸಮಸ್ಯೆಗಳಾದ ನೀರಾವರಿ, KEB, ಸೌಳು ಜವಳು ಸ್ವಚ್ಛ ಮಾಡಿಸೋದು, ಇನ್ನಿತರ ಈಗ ರೈತರು ಬೆಳೆದಂಥ ಮಾಲಿಗೆ ಯೋಗ್ಯ ಬೆಲೆ ನಿಗದಿ ಮಾಡೋದು, ಸ್ವಾಮಿನಾಥನ್ ವರದಿ ಜಾರಿಗೊಳಿಸುವ ಸಲುವಾಗ ಇನ್ನೂ ಅನೇಕ ಬೇಡಿಕೆಗಳಾದವು ನಮ್ಮ ರೈತರು. ಅವನ್ನೆಲ್ಲ ಈಡೇರಿಸುವ ಸಲುವಾಗ ನಾವು ಈ ಒಂದು ರೈತ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿವೆ. ಎಲ್ಲ ಸುತ್ತಮುತ್ತ ಭಾಗದ ರೈತರು ಎಲ್ಲರೂ ಈ ಸಭೆಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿ. ಈರಣ್ಣ ಅಂಗಡಿ, ಮೆಣಸಿಗೆ. ರೈತ ಸಂಘ ಹಾಗೂ ಹಸಿರು ಸೇನೆ ರೈತ ಒಕ್ಕೂಟ ನೇತೃತ್ವದಲ್ಲಿ ಬೃಹತ್ ರೈತ ಜಾಗೃತ ಸಮಾವೇಶ, ಹೆಸರೇ ಸೂಚಿಸುವಂತೆ ರೈತ ಜಾಗೃತ ಸಮಾವೇಶ. ರೈತರು ಇವತ್ತಿನ ದಿವಸದೊಳಗೆ ಜಾಗೃತಿ ಆಗಬೇಕಾಗಿದೆ, ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿದೆ. ರೈತ ಈ ದೇಶದ ಬೆನ್ನೆಲುಬು ಅಂತಾರ, ಆದ್ರೆ ಬೆನ್ನೆಲುಬನ್ನು ಮುರಿಯುವಂಥ ಕೆಲಸ ಇವತ್ತಿನ ಸರ್ಕಾರಗಳು ಮಾಡ್ತಾ ಇವೆ. ಅದಕ್ಕೆ ನಿರಂತರ ಬೆಂಬಲ ಬೆಲೆ ಇರ್ಬೋದು. ಈಗ ಈ ಒಂದು ರೈತ ಸಂಘಕ್ಕೆ ಇಡೀ ರಾಜ್ಯಾದ್ಯಂತ ಇನ್ನೊಂದು ಹೊಸ ದಿಕ್ಕನ್ನು ತೋರಿಸಿರ್ತಕ್ಕಂಥ ಗುರ್ಲಾಪುರ ಹೋರಾಟ, ಅದರೊಳಗೆ ಶಶಿಕಾಂತ್ ಗುರೂಜಿ ಇರ್ಬೋದು ಹಾಗೂ ಚುನ್ನಪ್ಪ ಪೂಜಾರಿ ಇರ್ಬೋದು, ಇನ್ನೂ ಹಲವಾರು ರೈತ ನಾಯಕರು ಏನು ಅವರೊಂದು ಹೋರಾಟದ ಪ್ರತಿಫಲದಿಂದ ನಮಗೆ ಕಬ್ಬಿಗೆ 300 ರೂಪಾಯಿ ಹೆಚ್ಚು ಆಗೈತಿ. ಆ ಒಂದು ದಿಶೆಯಲ್ಲಿ ನಮ್ಮ ಗೆಲುವು, ಒಂದೇ ಗೆಲುವು. ಆ ಗೆಲುವಿಗಾಗಿ ಮುಂದಿನ ಏನೇನು ನಮ್ಮಲ್ಲಿ ರೈತರ ಸಮಸ್ಯೆ ಅದಾವು, ನಿರಂತರ ಬೆಂಬಲ ಬೆಲೆ ಇರ್ಬೋದು. ನಮ್ಮಲ್ಲಿ ಮಲಪ್ರಭಾ ಮಹದಾಯಿ ಯೋಜನೆ ನೆನೆಗುದಿ ಬಿದ್ದೈತಿ. ಅದು ಎಷ್ಟು ದಿನದ ಹೋರಾಟ ಆದ್ರೂ ಅದೊಂದು ಕಾರ್ಯ ಆಗಬಲ್ದು. ಅದನ್ನು ಗಮನ ಸೆಳೆಯೋದಾಗಿರ್ಬೋದು. ನಮ್ಮಲ್ಲಿ ಮಲಪ್ರಭಾ ನದಿಯ ಕೊಳಚೆ ಕಾಲುವೆ, ಅದಕ್ಕೆ ನೀರು ಸಮರ್ಪಕವಾಗಿ ಬರ್ತಾ ಇಲ್ಲ. ಇವತ್ತು ಹಳ್ಳ ಹೊಳಿಗೆ ವೇಸ್ಟಾಗಿ ಹರಿದು ಹೊಂಟತಿ. ಅವಕ್ಕೆ ಲಿಫ್ಟ್ ಇರಿಗೇಷನ್ ಮೂಲಕ ಮುಂದೆ ನೀರು ಹೋಗುವಂಥ ಕಾರ್ಯ ಆಗಬೇಕು. ಲಿಫ್ಟ್ ಇರಿಗೇಷನ್ ಮಾಡಿರ್ತಾರೆ, ಆದ್ರೆ ಮುಂದೆ ಅದ್ರ ಮೇಂಟೆನೆನ್ಸ್ ಮಾಡೋಂಗಿಲ್ಲ. ಅದು ಅಷ್ಟು ದೊಡ್ಡ ರೊಕ್ಕ ಹಾಕಿ ಅದನ್ನು 1 ವರ್ಷ ರೈತರು ಹಾಸಿಬಿಡೋದು, ಮತ್ತು ಮುಂದೆ ವರ್ಷ ಬಂದ್ ಆಗಿಬಿಡೋದು. ಈ ಒಂದು ಇಂಥ ಕಾರ್ಯ ಅವು ಪ್ರತಿ ವರ್ಷ ಸ್ಟಾರ್ಟ್ ಆಗಬೇಕು. ಕರೆಕ್ಟ್ ಇರ್ಬೇಕಂದ್ರೆ ರೈತರ ಜಾಗೃತಿ ಆಗಬೇಕು, ಅಧಿಕಾರಿಗಳ ಗಮನ ಸೆಳಿಬೇಕು. ಅಧಿಕಾರಿಗಳನ್ನು ಕರೆಸಿ ಅವರು ತರಾಟೆಗೆ ತೆಗೆದುಕೊಂಡು ನಾವೇನು ಇವತ್ತು ಕೆಲಸವನ್ನು ಮಾಡಿಸಿಕೊಳ್ಳುವಂಥ ಪ್ರಯತ್ನ ಇರಬೇಕಾದ್ರೆ ಇಂಥ ಜಾಗೃತ ಸಮಾವೇಶ ನಡಿಬೇಕು. ಅದಕ್ಕೆ ಇಂಥ ಒಂದು ಜಾಗೃತ ಸಮಾವೇಶಕ್ಕೆ ಸುತ್ತಮುತ್ತಲಿನ ಹಳ್ಳಿನ ಗ್ರಾಮದ ರೈತರಾಗಿರ್ಬೋದು, ನಮ್ಮೂರಿನ ಗ್ರಾಮದ ರೈತರಾಗಿರ್ಬೋದು, ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ತನು ಮನ ಧನದಿಂದ ಈ ಒಂದು ರೈತ ಬೃಹತ್ ಜಾಗೃತಿ ಸಮಾವೇಶವನ್ನು
ತಾವು ಬಂದು ಯಶಸ್ವಿಗೊಳಿಸ್ಬೇಕು. ಯಶಸ್ವಿಗೊಳಿಸಿದಾಗ ಮಾತ್ರ ಮುಂದೆ ರೈತಗೆ ಬೆಲೆ ಬರ್ತೈತಿ. ಮುಂದೆ ನಾವು ಏನೇ ಮಾಡಿದ್ರು ನಮಗೆ ಲಾಭ ಆಗುವಂಥ ಕೆಲಸ ಆಗ್ತೈತಿ. ಇವತ್ತು ಒಂದು ಕಡ್ಡಿಪಟ್ಟಣಕ್ಕೆ ಬೆಲೆ ನಿಗದಿ ಆಗಿರ್ತೈತಿ ಮೊದಲನೇ, ಆದ್ರೆ ನಮ್ಮ ಬೆಳೆಗೆ ಬೆಲೆ ನಿಗದಿ ಆಗಿರುವುದಿಲ್ಲ. ಅಂಥ ಒಂದು ಬೆಲೆ ನಿಗದಿ ಆಗಬೇಕಂದ್ರೆ ಇಂಥ ಹೋರಾಟಗಳು ಅನಿವಾರ್ಯ. ಆದ ಕಾರಣ ರೈತರು ನಾವು ಮನ್ಯಾಗ ಕುಂತು ಏನೋ ಟೈಮ್ ಪಾಸ್ ಮಾಡೋದಕ್ಕಿಂತ ಇಂಥದ್ದೊಂದು ಕಾರ್ಯಕ್ಕೆ ಬಂದು ನಮ್ಮ ಒಳ್ಳೆಯದಕ್ಕೆ ನಮ್ಮ ಏಳಿಗೆಗೆ ತಾವೆಲ್ಲ ಬಂದು ಶ್ರಮಿಸಬೇಕು. ಈ ಮೆಣಸಿಗೆ ಒಳಗೆ ಮಾಡಿರ್ತಕ್ಕಂಥ ಈ ಬೃಹತ್ ಜಾಗೃತ ಸಮಾವೇಶ ಮೆಣಸಿಗೆ ಅಷ್ಟೇ ಅಲ್ಲದೆ ಮತ್ತೊಂದು ಕಡೆ ಆಗಿ ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯ ಆಗಿದೆ. ಇಂಥ ಒಂದು ಕಾರ್ಯಕ್ಕೆ ತಾವೆಲ್ಲ ಬರಬೇಕು. ಗುರುವಾರ ದಿವಸ 25ನೇ ತಾರೀಕು ಮಂಗಳವಾರ ದಿವಸ 25ನೇ ತಾರೀಕು ತಾವೆಲ್ಲ ಬರಬೇಕು ಅಂತೇಳಿ ತಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ನನ್ನ ಹೆಸರು ಕೇದಾರಗೌಡ ಬ್ರಹ್ಮಗೌಡ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒಕ್ಕೂಟ ರೈತ ಒಕ್ಕೂಟ ನೇತೃತ್ವದಲ್ಲಿ ಅಂತ ಯಾಕೆ ಕರೆದೇವಿ ಈ ಸಮಾವೇಶವನ್ನು ಅಂದ್ರೆ, ಯಾಕೆ ಆಯೋಜನೆ ಮಾಡೀವಿ ಅಂದ್ರೆ, ನಮ್ಮ ರೈತರ ಬದುಕನ್ನು ಚಿತ್ರಾಕಾಂತವಾಗಿ ಮಾಡ್ತಕ್ಕಂಥ ಜನಗಳು ಸಾಕಷ್ಟು ಅದರ. ರೈತರು ಒಗ್ಗೂಡಬೇಕು, ಒಂದಾಗಬೇಕು. ಸರ್ಕಾರ ರೈತರ ಗಮನವನ್ನು ಸೆಳೆದು ರೈತರ ಸಮಸ್ಯೆಗಳು, ಸಾವಿರಾರು ಸಮಸ್ಯೆಗಳು, ಕಳಸಾ ಬಂಡೂರಿ, ಕಾಲುವೆ, ನೀರಾವರಿ, ಬೆಂಬಲ ಬೆಲೆ, ಜಮೀನಿಗೆ ರಸ್ತೆ, ಈ ಎಲ್ಲ ಸಮಸ್ಯೆಗಳನ್ನು ಹಿಡ್ಕೊಂಡು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ರೈತ ಸಂಘದವರು ರೈತರನ್ನು ಒಗ್ಗೂಡಿಸ್ಲಿಕ್ಕೆ ಇದೊಂದು ರೈತ ಸಮಾವೇಶವನ್ನು ಮೆಣಸಿ ಗ್ರಾಮದಲ್ಲಿ ಹುಟ್ಟಾಕ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಇವತ್ತು ಮಾಧ್ಯಮ ಮಿತ್ರರನ್ನು ಕರೆದು ಇದೊಂದು ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ ಅಂದ್ರೆ, ರೈತರ ಬದುಕು ಚಿಂತಾಜನಕ ಪರಿಸ್ಥಿತಿಯೊಳಗೆ ಬಂದಾಗ ಅವ್ನಿಗೇನು ಗೊತ್ತಿರೋದಿಲ್ಲ, ಬರೇ ದಿನಂಪ್ರತಿ ಬೆವರು ಸುರಿಸಿ ದುಡಿದು ಒಂದೇ ಗೊತ್ತು. ಇಂಥ ವಿಷಯದೊಳಗೆ ಅನೇಕ ಸಮಸ್ಯೆಗಳು ಬಂದಾಗ ಕೂಡ ಯಾರೋ ಅವನಿಗೆ ಹೋಗಿರೋಲ್ಲ. ಅಂಥ ಒಂದು ಉದ್ದೇಶಕ್ಕೆ ಸಾವಿರಾರು ರೈತರ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕಂತ ತೀರ್ಮಾನ ಇಟ್ಟುಕೊಂಡು ರಾಜ್ಯಾಧ್ಯಕ್ಷರನ್ನು ಒಪ್ಪಿಗೆ ತಗೊಂಡು, ರಾಜ್ಯದ ಅನೇಕ ಸ್ವಾಮಿಗಳನ್ನು ಒಪ್ಪಿಗೆ ತಗೊಂಡು, ಅದರಲ್ಲಿ ಚಿಂಚನೀಯ ಸಂಸ್ಥಾನದ ಶಿವಪ್ರಸಾದ ದೇವರು, ಮೆಣಸಿಗೆ ಗ್ರಾಮದ ಪರಮ ಪೂಜ್ಯರು ಮುದಿಯಪ್ಪಯ್ಯ ಮಹಾಸ್ವಾಮಿಗಳು, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪ ಪೂಜಾರಿ ಅವರು, ಹಾಗೂ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರು, ಗದಗ ಜಿಲ್ಲೆಯ ಅನೇಕ ಅಧ್ಯಕ್ಷರುಗಳು, ಮಾದೇಗೌಡ, ಮುತ್ತನಗೌಡ, SS ಲಕುಣಿ, ಎಲ್ಲ ಸಂಘದ ಅಧ್ಯಕ್ಷರುಗಳನ್ನು ಒಳಗೊಂಡು ಅನೇಕ ಹಳ್ಳಿಯ ಎಲ್ಲ ರೈತ ಮುಖಂಡರನ್ನು ಸೇರಿಸಿ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಡುವುದಕ್ಕಾಗಿನ ಮೆಣಸಿ ಗ್ರಾಮದಿಂದ ಇದೊಂದು ಹೋರಾಟ, ಈ ಹೋರಾಟದ ಭೂಮಿಯಿಂದ ನಡೀಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡೇ ಮೆಣಸಿ ಗ್ರಾಮದಲ್ಲಿ ಬೃಹತ್ ರೈತರ ಒಕ್ಕೂಟ ಸಮಾವೇಶವನ್ನು ಏರ್ಪಡಿಸಿದ್ದೀವಿ. ರೈತರ ಒಕ್ಕೂಟ ಯಾಕಂತಂದ್ರೆ, ರೈತ ಸಂಘದಲ್ಲಿನೇ ನಾನಾ ಥರ ಸಂಘಟನೆಗಳಿದಾವೆ. ಒಕ್ಕೂಟ ಅಂದರೆ ಎಲ್ಲ ಸಂಘಟನೆಗಳ ಬೆಂಬಲವನ್ನು ಪಡೆದೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆದ ಕಾರಣ ಸಮಸ್ತ ನಾಡಿನ ಎಲ್ಲ ಜನರು ಮತ್ತು ನಮ್ಮ 3-4 ತಾಲೂಕಿನ ಎಲ್ಲ ಸುತ್ತಮುತ್ತ ರೈತ ಬಾಂಧವರು ಕನಿಷ್ಠ ನಮ್ಮ ಅನಿಸಿಕೆ ಪ್ರಕಾರ 15ರಿಂದ 20,000 ಜನಸಂಖ್ಯೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮ. ಆದ್ದರಿಂದ ಎಲ್ಲ ನನ್ನ ರೈತ ಬಾಂಧವರು ಒಗ್ಗಟ್ಟಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಮೆಣಸಿ ಗ್ರಾಮದಿಂದ ಕೊಡ್ತಕ್ಕಂಥ ವಿಷಯಕ್ಕೆ ಎಲ್ಲರೂ ಧ್ವನಿಯಾಗಿ ಏಕಧ್ವನಿಯಿಂದ ಇದನ್ನು ಮಾಡ್ತಕ್ಕಂಥ ಶಕ್ತಿ ಬರಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡೇ ಎಲ್ಲ ರೈತರು ಕೂಡಿಕೊಂಡು ಈ ಒಂದು ಸಮಾವೇಶನ ಮಾಡ್ತಾ ಇದ್ದೇವೆ. ಅದಕ್ಕೆ ಪತ್ರಿಕೆ ಮಾಧ್ಯಮವನ್ನು ಕರೆದು ನಾವು ಎಲ್ಲ ರಾಜ್ಯದ ಜನಕ್ಕೂ ತಿಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಬರಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಜೈ ಜವಾನ್ ಜೈ ಕಿಸಾನ್. ನನ್ನ ಹೆಸರು ನಿಂಗಬಸಪ್ಪ ಮುದೇನೂರು, ಮೆಣಸಿಗೆ ರೈತ. ನಾಳೆ ಬರುವಂಥ 25 ಮಂಗಳವಾರ ದಿವಸ ರೈತರ ಹೋರಾಟ ಇರುತ್ತದೆ. ರೈತರ ಹೋರಾಟ ಅಂದರೆ ಏನಂದರೆ, ಬರೀ ಕಬ್ಬಿಗೆ ಬೆಲೆ ಬರುವಂಥ ಅದಕ್ಕಷ್ಟೇ ಸೀಮಿತ ಅಲ್ಲ. ರೈತ ಏನಪ್ಪ ಅಂದರೆ ಎಲ್ಲ ಬೆಳೆಯನ್ನು ಬೆಳೀತಾನೆ. ಎಲ್ಲ ಬೆಳೆಗೂ ತಕ್ಕ ಬೆಲೆಯನ್ನು ಕೊಡುವಂಥದ್ದು ನಮ್ಮ ಸರ್ಕಾರ ಇರ್ಬೋದು, ಅದಕ್ಕೆ ಘೋಷಣೆ ಮಾಡಬೇಕು. ಅಂದಾಗ ಮಾತ್ರ ರೈತ ಖುಷಿಯಿಂದ ಇರಲಿಕ್ಕೆ ಸಾಧ್ಯ. ಯಾಕೆಂದರೆ ಪ್ರತಿ ವರ್ಷ ಬಂದಂತೆ ಕಬ್ಬಿಗೆ ಬೆಲೆ ಮಾತ್ರ ನಿಗದಿ ಮಾಡುತ್ತಾರೆ. ಹೆಸರು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಹೆಸರು 130 ರೂಪಾಯಿ ಕೆಜಿ ಅಂದರೆ 13,000 ರೂಪಾಯಿ ಇರುತ್ತೆ ಒಂದು ಕ್ವಿಂಟೋಲಿಗೆ. ಈಗ ಹೆಸರು ಬೆಳೆದಂಥ ಟೈಮ್ನಲ್ಲಿ 7,000 ಇರುತ್ತೆ. ಆದ ಕಾರಣದಿಂದ ಎಲ್ಲ ರೈತರು ಬೆಳೆದಾಗ ರೈತನಿಗೆ ಅನ್ಯಾಯ ಆಗ್ತೈತೆ. ಈಗ ಹೆಂಗೆ ನಾವು ಕಬ್ಬಿಗೆ ನಿಗದಿ ಮಾಡ್ತೀವಿ ಬೆಲೆ, ಆ ಥರ ಎಲ್ಲ ಬೆಲೆಗೆ ನಿಗದಿ ಮಾಡುವಂಥ ನಾವು ನಾಳೆ ಮಂಗಳವಾರ ಅದೇ ನಾವು ಮಾಡೇ ಮಾಡ್ತೇವೆ ಅಂತ ಸ್ವತಃಸಿದ್ಧವಾಗಿ ಈ ಹಸಿರು ಸೇನೆ ಒಕ್ಕೂಟದಲ್ಲಿ ಯಶಸ್ವಿಯಾಗುತ್ತೆ. ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಲೇಬೇಕು. ಹಾಗಾಗಿ ಎಲ್ಲರೂ ಒಕ್ಕೂಟದಿಂದ ಆ ಯಶಸ್ವಿಗೊಳಿಸ್ತೇವೆ ಅಂತ ಹೇಳಿ